If you are into corporate world and if you are trying to get fit, my only recommendation is try to drink maximum water when you are in office. ಅಂದ್ರೆ ಎವ್ರಿ 30 minutes 1 hour ಒಂದು 253 ml ನೀರು ಕುಡಿರಿ, ವಾಶ್ರೂಮಿಗೆ ಹೋಗಿ. ಸೊ ನೀವು ಅಬ್ಸರ್ವ್ ಮಾಡಿ, ನೀವು ಎಷ್ಟು ಜನ ಎಂಪ್ಲಾಯೀಸ್ ಕಲೀಗ್ಸ್ ಇರ್ತಾರಲ್ಲ ನಿಮ್ಮ ಓಡಿಸಿ ಅಥವಾ ನಿಮ್ಮ ಆಫೀಸಲ್ಲಿ, ಎದ್ದು ಹೋಗೋದೇ ಇಲ್ಲ, ಯಾಕಂದ್ರೆ ಅವ್ರು ನೀರು ಕುಡಿಯೋದೇ ಇಲ್ಲ. ಸೊ ನೀರು ಕುಡಿಯೋದು ಏನಕ್ಕೆ, ನೀವು ಮೂವ್ಮೆಂಟ್ ಆಗಬೇಕು. ನಿಮಗೆ ನೆಕ್ ಪೇನು, ಬ್ಯಾಕ್ ಪೇನು, ಓವರ್ ಆಲ್ ಬಾಡಿ ಜಾಯಿಂಟ್ ಪೇನ್ಸ್ ಬರುತ್ತಲ್ಲ, ಯಾಕೆ ಅಂದ್ರೆ ನೀವು ತುಂಬಾ ಸ್ಟಾಗ್ನೆಂಟ್ ಆಗಿ ಕೂತಿರ್ತೀರಾ ಫಾರ್ ಅ ಪ್ರೊಲಾಂಗ್ ಟೈಮ್. ಸೊ ಇದು IT ಪೀಪಲ್ ಅಲ್ಲಿ ತುಂಬಾ ಜಾಸ್ತಿ ಇದೆ. ಸೊ ನೀರು ಕುಡಿಬೇಕು. ನೀವು ನೀರು ಕುಡಿದ್ರೆ ನಿಮ್ ಕಿಡ್ನಿ ಫಂಕ್ಷನಾಲಿಟಿ, ನಿಮ್ದು ಓವರ್ ಆಲ್ ಜಾಯಿಂಟ್, ನಿಮ್ದು ಓವರ್ ಆಲ್ ಮೂವ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಅಂಡ್ ದೆರ್ ಇಸ್ ಎ ಮ್ಯಾಕ್ಸಿಮಮ್ ಚಾನ್ಸಸ್ ಟು ಕಂಪ್ಲೀಟ್ ಮೋರ್ ಸ್ಟೆಪ್ಸ್. ಸೊ ನೀವು ಇದು ಮಾಡೋದ್ರಿಂದ ನೀವು ಫಿಟ್ ಆಗಕ್ಕೆ ಮ್ಯಾಕ್ಸಿಮಮ್ ದಾರಿ ಮಾಡ್ಕೊಡ್ತೀರಾ. ನಿಮಗೆ ಬ್ಯಾಕ್ ಪೇನು, ಆ ಪೇನು ಅನ್ಕೊಂಡು ನೀವು ತುಂಬಾ ಸಫರ್ ಪಡ್ತೀರಾ. ಯಾಕಂದ್ರೆ ಮೋಸ್ಟ್ ಆಫ್ ದ ಅನ್ಫಿಟ್ ಅಥವಾ ಮೋಸ್ಟ್ ಆಫ್ ದ ಸ್ಟಾಗ್ನೆಂಟ್ ಲೈಫ್ ಇರೋದೇ IT ಅಲ್ಲಿ, ಆಯ್ತಾ. ಸೊ ನೀವು ರೀಸನ್ಸ್ ಹುಡುಕ್ಬೇಕು ಟು ಗೆಟ್ ಫಿಟ್. ಸುಮ್ಮನೆ ಬಾಯರ್ಕೆ ಆದಾಗೆಲ್ಲ ನೀರು ಕುಡಿಯೋದು. ಯು ಹ್ಯಾವ್ ಟು ಡ್ರಿಂಕ್ ಫಾರ್ ಬೆಟರ್ ಕಿಡ್ನಿ ಫಂಕ್ಷನಾಲಿಟಿ, ಬೆಟರ್ ಓವರ್ ಆಲ್ ಮೂವ್ಮೆಂಟ್. ಸೊ ಇದು ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಅನ್ಕೊಳ್ಳಿ, ನಿಮಗೆ ಗೊತ್ತಿಲ್ದಂಗೆ ನೀವು ಆರಾಮಾಗಿ ಒಂದು 5,000 to 6,000 ಸ್ಟೆಪ್ಸ್ ವೆನ್ ಯುವರ್ ಇನ್ ಆಫೀಸ್ ಯು ವಿಲ್ ಕಂಪ್ಲೀಟ್. ಸೊ ಚಾನ್ಸಸ್ ಇದೆ, ಆಯ್ತಾ. ಫೈಂಡ್ ದ ರೀಸನ್, ಡೋಂಟ್ ಥ್ರೋ ಎಕ್ಸ್ಕ್ಯೂಸಸ್. ಬಿಕಾಸ್ ನೀವು ಫಿಟ್ ಆಗಿಲ್ಲ ಅಂದ್ರೆ ನೀವು ಎಷ್ಟೇ ಕೆಲಸ ಮಾಡಿ ಅಲ್ಟಿಮೇಟ್ಲಿ ಯು ಆರ್ ರೀಪ್ಲೇಸಬಲ್. ವೈಲ್ ಯು ಆರ್ ವರ್ಕಿಂಗ್ ಫಾರ್ ಅದರ್ಸ್, ಟ್ರೈ ಟು ವರ್ಕ್ ಫಾರ್ ಯುವರ್ ಸೆಲ್ಫ್, ಫಾರ್ ಯುವರ್ ಬೆಟರ್ ಹೆಲ್ದಿ ಅಂಡ್ ಫ್ಯೂಚರ್ ಲೈಫ್. ಚೆನ್ನಾಗಿ ನೀರು ಕುಡಿದ್ರೆ ಆಟೋಮೆಟಿಕ್ ವಾಕ್ ಮಾಡ್ತೀರಾ, ಸ್ಟೆಪ್ ಕೌಂಟ್ ಜಾಸ್ತಿ ಆಗುತ್ತೆ, ಅಂಡ್ ಯು ವಿಲ್ ಥ್ಯಾಂಕ್ ಯುವರ್ ಸೆಲ್ಫ್ ಫಾರ್ ದ ಡಿಸಿಷನ್.